ಮತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿ ಜೀವಿತ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನು ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಹೊಸ ಪ್ರತಿಭೆಗಳು ಬರಬೇಕು, ಮತ್ತೆ ಹೊಸ ಒಂದು ಅವಕಾಶಗಳು ಹೊಸಬ್ರಿಗೆ ಸಿಗಬೇಕು. ಮತ್ತೆ ಏನಾಗುತ್ತೆ, ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು, ಮತ್ತೆ ಹೊಸದಾಗಿರ್ತಕ್ಕಂಥ ಅಂದ್ರೆ ಈಗಿನ ಜೆನ್ಸಿ ಅಂತ ಏನ್ ಕರಿತೀವಿ, ಅವ್ರಿಗೆ ಇವಾಗ ಅವರು ಇಷ್ಟಪಡುವಂಥದ್ದೇ ಬೇರೆ, ನಾವು ಇಷ್ಟಪಡುವಂಥದ್ದೇ ಬೇರೆ. ಅದು ಇದು ಸಿನಿಮಾ ನಾನು ಇವಾಗ ಟೀಸರ್ ನೋಡಿದಾಗ ಎಲ್ಲಾ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನ ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲಾ ರೀತಿ ಯಶಸ್ಸು ಕಾಣಲಿ. ಈ ಪಿಕ್ಚರ್ 100 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರತಕ್ಕಂಥದ್ದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಇವತ್ತು ಕರೆಸಿದ್ವಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಪ್ರೀತಿಯ ಧನ್ಯವಾದಗಳು ಸಪ್ತಗಿರಿ. ಆಲ್ ದಿ ವೆರಿ ಬೆಸ್ಟ್ ಟು ಯು ಸರ್. ತಮ್ಮ ಜನಪರ ಸೇವೆ ಇದೇ ರೀತಿ ಮುಂದುವರಿತಿರ್ಲಿ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ. ನಿರ್ದೇಶಕರು ಸಂಭಾಷಣೆ ಅದೇ ಖುಷಿ ಕೊಡುತ್ತೆ. ಅವರು ಸಂಭಾಷಣೆ ಬರೆಯುವ ರೀತಿ ಇಲ್ಲ, ಶಾಯರಿಗಿಂತ ಸರ್ ಒಂದು ನಿಮಿಷ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಓಕೆ ಸರ್, ಫುಲ್ ಹೋದ್ರೆ ಕೇಳಿಸಲ್ಲ ಸರ್, ಸ್ವಲ್ಪ ಕೆಳಗೆ ಮಾಡಬೇಕು. ಓಕೆ, ಅದೇ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋಗಿದ್ದಾರೆ, ಈಗ ಹಾಡುಗಳು ಹೋಗಿದೆ. ಇನ್ನು ನಿರ್ದೇಶಕರನ್ನ ಹೊರತು ನಿಂತಿದ್ದಾರೆ ಸರ್. ಹೌದು ಸರ್, ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, 2 ಲವ್, 1 ಸಾಂಗ್ ಇದೆ ಸರ್. ಇನ್ನು ಶಾಯರಿಗಳೆಲ್ಲ ಸಂದರ್ಭ ತಕ್ಕಾಗಿ ಹೋಗ್ತಾ ಹೋಗ್ತಾರೆ ಸರ್ ಸಿನಿಮಾಗೆ. ಹಾಂ ಹೌದು ಸರ್, ಹೌದು ಸರ್, ಹೌದು ಸರ್. ಇಲ್ಲ, ನಿರ್ದೇಶಕರದೇ ರಚನೆ ಸರ್, ಅವ್ರದ್ದೇ ಸಾಹಿತ್ಯ ಸಂಭಾಷಣೆ ಎಲ್ಲ ಕಂಪ್ಲೀಟ್ ಆಗುತ್ತೆ. 4 ಹಾಡು ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ನರ್ವಸ್ ಆಗ್ತಾಯಿದ್ದೀನಿ, ಯಾಕಂದ್ರೆ ತುಂಬ ದಿನ ಆಗಿತ್ತು ಸ್ಟೇಜ್ಗಳು ಹತ್ತಿ. 1 ತಿಂಗಳಾದ್ಮೇಲೆ ಮಾತಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನು ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನು ಬೆಂಗಳೂರು ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದು ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡಿರುವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ. 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರ್ ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DA ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿ, CTC ಸ್ಟುಡಿಯೋ ಕಡೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಾಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವ್ರನ್ನ ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವರು ಬಂದಿದ್ದಾರೆ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು, ಸುಳ್ಳಿ ಆ ಕಡೆನೇ ಕೂಡ ಶೂಟ್ ಮಾಡಿರೋದು ಪ್ರತಿಯೊಂದನ್ನು ಕೂಡ. ಆದರೆ ಆರ್ಯನು, ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗಿ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋರು, ಸರ್ ಇವತ್ತಾದ್ರೂ ನಗ್ಬೋದಾ, ಬರೀ ಅಳೋ ಸೀರೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗ್ಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಾದರೂ.
ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ, ಮುಂದೊಂದು ದಿನ ತುಂಬಾ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರ್ ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರ್ ಹಾಕಿದ್ದಾರೆ. ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು, ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ, ಮತ್ತೆ ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿದೀವಿ. ಎಲ್ಲರೂ ಕೂಡ ಒಂದೆರಡು ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರುಗಳನ್ನ ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಆರ್ತಿಯಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 ಮಿನಿಟ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇನೆ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟ್, ಏನೂ ಚೇಂಜ್ ಆಗಿಲ್ಲ. ಹೌದೌದೌದು, ಟ್ರಾಜಿಡಿ ಲವ್ ಸ್ಟೋರಿ. ಇಲ್ಲ, ತಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಣು ಹಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು 3 ಜನದ ಹತ್ರನೂ. ಏನು ಮಾಡೋಕ್ಕಾಗಲ್ಲ, ಏನು ಬಂದ್ರು ಪರ್ಮಿಷನ್. ಸರ್ ಸರ್ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಇದೆ, ಆಗಸ್ಟಿಗೆ ಬರ್ತೀವಿ ಸರ್. ಇಲ್ಲ ಇಲ್ಲ, ಹಾಗೇನಿಲ್ಲ ಸರ್, ಯಾವ ರೀತಿ ಕಂಡೀಷನ್ ಏನಿಲ್ಲ. ಅದೇ ಬೋತ ನನ್ನ ಫ್ರೆಂಡ್ಸು, ತುಂಬ ಒಳ್ಳೆ ಫ್ರೆಂಡ್ಸು. ಹಾಗಾಗಿ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರೋ ಒಂದು ಅನುಭವನ ಮಾಡಿದ್ದಾರೆ ಸರ್. ಇಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡ್ಬೇಕಾದ್ರೂ ಇದೇ ಥರ ಶಾರ್ಟು ಅಂತೇಳಿ ಅವ್ರಿಗೆ ಫೋಟೋನೇ ಕಳಿಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲಾನು ಪ್ರತಿಯೊಂದು ಅವ್ರದೇ ಒರಿಜಿನಲ್ ಹೆಸರು ಎತ್ಕೊಂಡಿದ್ದೀನಿ. ಅವ್ರಿಗೆ ಪರ್ಮಿಷನ್ ಕೇಳಿಲ್ಲ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಸರ್ ಇಲ್ಲ, ಇನ್ನೊಂದು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ಅಂತ ಎಲ್ಲ ಬಂದಿರ್ತೀರಿ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನು ಎಲ್ಲೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಇದನ್ನ ಫಸ್ಟ್ ಮಾಡಬೇಕು ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೀಮ್. ನನಗೆ ಲವ್ ಸ್ಟೋರಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ತುಂಬ. ಹೌದು ಸರ್. ಸರ್ ನನಗೆ ಹಾಡು ಬರೆಯೋದು ಅಂದರೆ ತುಂಬ ಇಷ್ಟ. ನನ್ನ ಚಿಕ್ಕ ವಯಸ್ಸಿಂದ ಕಥೆಗಾರ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳಲ್ಲಿ ಆಗ್ತಾ ಇದ್ದೆ ಬರೆದು, ಪತ್ರಿಕೆಗಳಲ್ಲೂ ಕೂಡ ಆಗ್ತಾ ಇದ್ದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾ ಇದೆ ಸರ್. ಹಾಗಾಗಿ ನನಗೆ ಜಾರಿ ಬರೋದಾಗಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೋದಾಗಲಿ ತುಂಬ ಇಷ್ಟ ಸರ್. ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್, ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಹೀರೋ ಮೈಂಡ್ ವಾಯ್ಸ್ ಏನು ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರೋವಂಥ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಬೇಕು, ಒಂದು ಕನೆಕ್ಟ್ ಆಗಬೇಕು. ಯಾರು ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ಥರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸು ಕೂಡ ಇದೆ, ಅವ್ರು ಏನೆಲ್ಲ ಅನ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ಥರನೂ ಇದೆ ಸರ್. ಈಗ ಇನ್ನು ಸದ್ಯದೆಲ್ಲ ನಿಮಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದು ಲಿಂಕ್ಸ್ ಥರ ಎಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ ಎಲ್ಲರೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ದೇಶಕರೇ, ಆಲ್ ದಿ ವೆರಿ ಬೆಸ್ಟ್. ತಮ್ಮ ಪಾತ್ರದ ಬಗ್ಗೆ ಒಂದು ನಿಮಿಷ ಇರಿ. ಓಕೆ, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಸ್ಟೇಜ್ ಮೇಲೆ ಕರೆದು ನನಗೆ. ಸೊ ಲವ್ ಟು ಲಸ್ಸಿ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ, ಇದ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಸೊ ಟೀಸರ್ ನೋಡಿ ತುಂಬ ಖುಷಿ ಆಯಿತು. ಹರಿಪ್ರಾಣ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ಐ ಥಿಂಕ್ ಅವ್ರ ಡ್ರೀಮ್ ಇವತ್ತು ಸಕ್ಸಸ್ ಆಯಿತು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ನೋಡಿ ಎಲ್ಲ ಹಾರೈಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ತಾರಾ ಅವರೇ. ತಮ್ಮ ಪಾತ್ರ ಲವ್ ಟು ಲಸ್ಸಿ ಬಗ್ಗೆ. ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಡೈರೆಕ್ಟರ್ ಸರ್ ನರ್ವಸ್ ಆಗಿದ್ದಾರೆ ಅಂದರೆ ನಾವು ಆರ್ಟಿಸ್ಟ್ಗಳು ಇಂಗ್ಲೀಷ್ ನರ್ವಸ್ ಆಗಬೇಕು. ಬಟ್ ತುಂಬ ಈ ಸಿನಿಮಾ ನಾನು ಮಾಡಿ ತುಂಬ ಖುಷಿ ಕೊಡ್ತು. ಫಸ್ಟ್ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿದರೆ, ನಮ್ಮ ಹೀರೋ ಆರ್ಯನ್ ಅವ್ರ ಕಡೆಯಿಂದ ಸಿಕ್ಕಿರೋದು. ಬಟ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದಾಗ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ ಅಂತ ನನಗೆ ಹೇಳಿದರು. ಆ ಕ್ಯಾರೆಕ್ಟರ್ಗೋಸ್ಕರ ಡೈರೆಕ್ಟರ್ ಜೊತೆಲಿ ಜಗಳ ಆಡಿದ್ದಾರೆ. ಇಲ್ಲ, ನಮ್ಮ ಜಗನ್ನೇ ಥರನೇ ಮಾಡಿಸ್ಬೇಕು ಅಂತ. ಡೈರೆಕ್ಟ್ರು ಮುಂದೆ ಜಸ್ಟ್ ನನಗೆ ಪರಿಚಯ ಇದ್ರು ಮುಂಚೆ,
ಮುಂಚೆ ಇದ್ರೂ ಇಲ್ಲ ಬೇರೆಯವರು ಇತ್ತ. ಆಮೇಲೆ ಆ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ನ ಮಾಡಿದ್ಮೇಲೆ ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ಅವ್ರು ಕರೆಯೋದಲ್ಲಿ ನೀವು ಚಿನ್ನ ಅಂತ, ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ನೆಕ್ಸ್ಟ್ 2-3 ಸಿನಿಮಾ ಇದೆ ಫಿಕ್ಸ್ ನೀನು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರು. ಅದು ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್ ಹರಿಪ್ರಾಣ ಸರ್ ಮತ್ತು ಆರ್ಎನ್ಜಿ, ಥ್ಯಾಂಕ್ ಯು. ಮತ್ತು ಇನ್ನೊಂದು ಈ ಟೀಮಲ್ಲಿ ಹೇಗಿತ್ತು ಅಂದರೆ ಸರ್ ಹೇಳಿದರು 20-25 ಡೇಸ್ ಶೂಟಿಂಗ್ ಅಂತ. ನಾನು ಅಷ್ಟೊಂದು ದಿನ ಇರಲಿಲ್ಲ, ನಾನು ಸ್ವಲ್ಪ ಇತ್ತು ಕ್ಯಾರೆಕ್ಟರ್. ಬಟ್ ಇದ್ದಿರೋ ದಿನನೂ ಒಂದು ಫ್ಯಾಮಿಲಿಲಿ ಒಂದು ಮನೆಯಲ್ಲಿ ತುಂಬ ಖುಷಿಯಾಗಿರ್ತೀವಿ. ಶೂಟಿಂಗ್ ಹೋಗುವಾಗ ಆ ಜೋಶಲ್ಲಿ ಹೋಗ್ತಿದ್ವಿ, ಮತ್ತು ಬರುವಾಗನೂ ಅಷ್ಟೇ. ಮತ್ತು ಈವ್ನಿಂಗ್ ಆಯಿತು ಅಂದರೆ ಅದೇ ಒಂಥರ ಬೇರೆ ರೀತಿ ಖುಷಿ, ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರು ಆ ಶೂಟಿಂಗ್ ಸ್ಟೇಜ್ ಫೈನಲಲ್ಲಿ ಬಿಟ್ಟು ಬರುವಾಗ ತುಂಬ ನನಗೆ ಒಂಥರ ನರ್ವಸ್ ಆಗ್ಬಿಡ್ತು. ಒಳ್ಳೆ ಟೀಮ್, ಒಳ್ಳೆ ಮನೆಯಿಂದ ಹೊರಗಡೆ ಹೋದಾಗ ಯಾವ ಬೇಜಾರಲ್ಲಿ ಇರ್ತೀವಲ್ವ ಆ ರೀತಿ ಬೇಜಾರಲ್ಲಿ ಬಂದೆ. ಬಟ್ ಮತ್ತೆ ಅದೇ ಟೀಮ್ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಸರ್. ನಾನೇ ಮಾಡಬೇಕು ಅನ್ನೋದನ್ನು ನಾನು ಬೇರೆ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುವಾಗ ಆರ್ಯನ್ ಸರ್ ಅವರು ನನಗೆ ಗ್ರೂಪಿ ಅಂತ ಇದರಲ್ಲಿ ಪರಿಚಯ ಆಗಿದ್ರು. ಪರಿಚಯ ಆದಾಗ ನಾನು ಮತ್ತೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ದೆ. ಅದರಲ್ಲಿ ಕ್ಯಾರೆಕ್ಟರ್ ನಾನು ಮಾಡೋದು ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತೀರಾ, ಸೊ ಬಟ್ ಈ ಸಿನಿಮಾ ಇದೆ ನೀವು ಮಾಡಿ ಒಳ್ಳೆ ಸೂಟಬಲ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಕರೆದಿದ್ದು. ಸಂಜೆ ಭೇಟಿ ಆಗೋದ್ರೆ ಆ ರೀತಿ ಭೇಟಿ ಅಲ್ಲ ಸರ್. ನಾವೆಲ್ಲ ಹೇಗಿತ್ತು ಅಂದರೆ ಆ ಟೈಮಲ್ಲಿ IPL ಅನ್ಸುತ್ತೆ, IPLಗೋಸ್ಕರ ನಾವು ಕ್ರೇಜಲ್ಲಿ ಆ ಜೋಶಲ್ಲಿ ಇದೀವಿ ಸರ್. ಬೇರೆ ಯಾವುದೇ ಜೋಶ್ ಅಲ್ಲ ಸರ್, ಬೇರೆ ತರ ಏನಿಲ್ವಾ ಅಂತ ಕೇಳ್ತೀವಿ. ಬೇರೆ ತರ ಇಲ್ಲ ಸರ್, ಒಳ್ಳೆ ಹುಡುಗರು ಸರ್, ಬೆಳೆಯಬೇಕು ಸರ್. ಥ್ಯಾಂಕ್ ಯು ಜಗನ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮ್ಮ ಬ್ಯಾನರಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಜೀವಿತಾ ಮೇಡಮ್. ಓಕೆ, ವೈಷ್ಣವಿ, ಲವ್ ಟು ಲಸ್ಸಿ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಲವ್ ಟು ಲಸ್ಸಿಯಲ್ಲಿ ನಾನು ಹೀರೋ ತಂಗಿ ಪಾತ್ರ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು. ಸರ್ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ವಿ. ನನಗೆ ತುಂಬ ಎಲ್ಲರೂ ಕೂಡ ನನ್ನನ್ನು ಒಂದು ಚಿಕ್ಕ ಮಗು ಹಾಗೆಲ್ಲ ಟ್ರೀಟ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಂದು ಮತ್ತು ಆರ್ಯನ್ ಸರ್ ಇದು ಬಾಂಡಿಂಗ್ ಒಳ್ಳೆಯದಿತ್ತು ಲವ್ ಟು ಲಸ್ಸಿಯಲ್ಲಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನಗೆ ಏನು ಮಾತಾಡಬೇಕಂತ ಆಗ್ತಿಲ್ಲ. ಡೈರೆಕ್ಟರ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಮಾತಾಡಿ, ಓಕೆನಾ? ಆ್ಯಂಡ್ ಹರಿಪ್ರಾಣ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್, ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ತಾರಾ ಅವರೇ, ಧನ್ಯವಾದಗಳು ಜಗನ್ ಅವರೇ, ಮೂವರಿಗೂ ಕೂಡ ಅಭಿನಂದನೆಗಳು. ಆಲ್ ದಿ ವೆರಿ ಬೆಸ್ಟ್ ಟು ಯು. ನಮ್ಮ ಚಿತ್ರದ DOP ನರೇಂದ್ರ ಬಿಂದು ಅವರಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ಎಡಿಟರ್ MA ಅರ್ಜುನ್ ಧೋನಿ ಅವರಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಎಡಿಟರ್ ಸರ್, ಎಡಿಟರ್, ಓಕೆ. DOP ಸರ್, DOP ಅವರಿಲ್ವಾ? ಓಕೆ ಓಕೆ. ನಮ್ಮ ಕಲರಿಸ್ಟ್ ಕಿಶೋರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹೆಸರು MA ಅರ್ಜುನ್ ಧೋನಿ ಅಂತ, ಫಿಲ್ಮ್ ಎಡಿಟರ್. ಸೊ ನಾನು ಸುಮಾರು ಒಂದು ಪಿಕ್ಚರ್ ಮಾಡಿದ್ದೀನಿ. ಈ ಪಿಕ್ಚರು ನನಗೆ 3ನೇ ಪಿಕ್ಚರು. ಸೊ ನಮ್ಮ ಎಡಿಟರ್ ಅಂತೂ ನಮ್ಮ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿದ್ದಾರೆ. ಒಂಚೂರು ನಮಗೆ ಗ್ಯಾಪೇ ಕೊಟ್ಟಿಲ್ಲ. ಆ ರೇಂಜಿಗೆ 1 o'clock 2 o'clock ರಾತ್ರಿ ಅಷ್ಟೊತ್ತಿನವರೆಗೂ ನಾವು ಮಾಡ್ತಾನೇ ಇದ್ವಿ. ಸೊ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಡೈರೆಕ್ಟ್ರಿಗೆ. ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಲವ್ ಸಬ್ಜೆಕ್ಟು ಯೂನಿಕ್ ಆಗಿದೆ. ಇವೆಲ್ಲ ಹುಡುಗಿರಿಗೂ ಅದು ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಮೂಲಕ ಎಲ್ಲ ಹುಡುಗಿರು ಆಮೇಲೆ ಜೆನ್ಸಿ ಅಂತ ಏನಂತಾರೆ ಅವರೆಲ್ಲರೂ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ, ಹಾಗೆ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು. ಕಿಶೋರ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆಲ್ಲ ಫಸ್ಟ್ ನಮಸ್ಕಾರ. ನನಗೆ ಎಲ್ಲ ಗೆಸ್ಟ್ಗೆ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, DA ಕಲರಿಸ್ಟ್ CTV ಸ್ಟುಡಿಯೋ ಇದ್ದಾರೆ. ಫಸ್ಟ್ ನನ್ನ ಟೀಮ್ ಎಲ್ಲರಿಗೂ ಹೋಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಇಷ್ಟು ಸಪೋರ್ಟ್ ಮಾಡಿ ಇನ್ಪುಟ್ಟು ಇಷ್ಟು ಕ್ವಾಲಿಟಿ ಬರಬೇಕು ಟ್ರೈ ಮಾಡಿದ ಎಲ್ಲ ಟೆಕ್ನಿಷಿಯನ್ಸ್, ಸಾಯಿ, ರಾಜೇಶ್, ಅನಿಲ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನಾನು ಆಲ್ರೆಡಿ ಡೈರೆಕ್ಟರ್ ಹೊಸಬ್ರು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿನಿಮಾ ಯಾರ್ಯಾರು ಹೊಸಬ್ರು ನನ್ನ ಸ್ಟುಡಿಯೋಗೆ ಬರ್ತಾರೋ ಅವ್ರ ಸಿನಿಮಾ ನಾನು ಖಂಡಿತ ಫಸ್ಟ್ ಖಂಡಿತ ಎಡಿಟಿಂಗ್ ಆಗಿದ ತಕ್ಷಣ ಚೆಕ್ ಮಾಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಏನು ಹೊಸ ಸ್ಟೋರಿ ಆ ಥರ ಏನು ಫೀಲ್ ಮಾಡ್ತಿದ್ದಾರೆ, ರೆಗ್ಯುಲರ್ ಸ್ಟೋರಿ. ಬಟ್ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರಿಪ್ರಾಣ ಅವರು. ತುಂಬ ಚೆನ್ನಾಗಿ ಬಂತು ಸಿನಿಮಾ. ಎಲ್ಲರೂ ಖಂಡಿತ ಫಾದರ್ ಅಂಡ್ ಸನ್ ಖಂಡಿತ ನೋಡಬೇಕಾಗಿತ್ತು.
ಫಾದರ್ ಅಂಡ್ ಡಾಟರ್ ನೋಡ್ಬೇಕಾಗಿತ್ತು. ಯಾಕೆಂದ್ರೆ ಒಳ್ಳೆ ಸೀನ್ಸ್ ಇದೆ. ಡಾಟರ್ ಅಂಡ್ ಫಾದರ್ ರಮೇಶ್ ಸರ್ ನನ್ನ ತುಂಬಾ ಫ್ರೆಂಡ್, ರಮೇಶ್ ರಾಯ್ ಅಂತ. ಅವರು ತುಳು ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಅವ್ರಿಗೆ ಮತ್ತೆ ಹೀರೋಯಿನ್ಗೆ ಒಳ್ಳೆ ಡೈಲಾಗ್ಸ್ ಆಗಲಿ ಸೀನ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಈ ಫ್ಯಾಮಿಲಿ ಎಲ್ಲ ಖಂಡಿತ ನೋಡ್ಬೇಕಾಗಿತ್ತು. ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಓನ್ಲಿ ಯೂತ್ ನೋಡೋದಕ್ಕೆ ಏನಿಲ್ಲ, ಟೋಟಲಿ ಇಡೀ ಫ್ಯಾಮಿಲಿ ನೋಡ್ಬೋದು. ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ರು ಹರಿಪ್ರಣ ಅವರು ಜನರಲ್ ನಾರ್ಮಲ್ ಡೈರೆಕ್ಟರ್ ತರ ಬಂದಿದ್ರು. ಬಟ್ ಇವಾಗ ತುಂಬಾ ನನಗೂ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದ್ರು. ಕ್ಲೋಸ್ ಫ್ರೆಂಡ್ಗಿಂತ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ರು ಈ ಸಿನಿಮಾಕ್ಕಿಂತ. ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನಾನೇ ಅವ್ರಿಗೆ ತುಂಬಾ ಟಾರ್ಚರ್ ಮಾಡಿದ್ವಿ. ಬಟ್ ಎಲ್ಲ ರೆಡಿ ಆಗೋಗಿದೆ ಸಿನಿಮಾ. ಡೇ ಮತ್ತೆ DTS ನಡೀತಾ ಇದೆ. ಆಲ್ ದಿ ಬೆಸ್ಟ್ ಟು ಹರಿಪ್ರಣ ಸರ್ ಮತ್ತೆ ಆರ್ಯನ್ಗೆ ಆಲ್ ದಿ ಬೆಸ್ಟ್ ಮೇಡಮ್. ನಿಮಗೂ ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಆರ್ಟಿಸ್ಟ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಶೋರ್ ಸರ್, ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಚಿತ್ರ ಲವ್ ಟು ಲೆಸ್ಸಿಯ ನಾಯಕ ನಟಿ ಜೀವಿತಾ ಪ್ರಭಾಕರ್ ಆನ್ ಸ್ಟೇಜ್ ಪ್ಲೀಸ್. ಜೀವಿತಾ ಈ ಹಿಂದೆ ಲೂಡೋ ಸಿನಿಮಾದ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ರು. ಅವರು ಮಾಡೆಲ್ ಆಕ್ಚುಲಿ, ಹೌದಲ್ಲ? ಸೊ ಮಾಡೆಲ್ ಅಕಾಡೆಮಿ ಕೂಡ ರನ್ ಮಾಡ್ತಾರೆ. ಸೊ ಚಿತ್ರದ ನಾಯಕಿಯಾಗಿದ್ದಾರೆ. ಲವ್ ಟು ಲೆಸ್ಸಿ ಬಗ್ಗೆ ಏನ್ ಹೇಳ್ತೀರಿ ಜೀವಿತಾ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಲವ್ ಟು ಲಸ್ಸಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲಮ್. ಫಸ್ಟ್ ಫಿಲಮ್ ಜಸ್ಟ್ 1 month ಬಿಫೋರ್ ರಿಲೀಸ್ ಆಯಿತು ಲೂಡೋ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಡೆಬ್ಯೂ ಫಿಲಮ್ ಬಿಕಾಸ್ ಅದಾಗಿ 1 monthಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲನೂ. ಇನ್ನು ಇವಾಗ ನೋಡುವಾಗ ಇನ್ನೂ ಅದ್ಭುತವಾಗಿ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 ಡೈಲಾಗ್ 2 ಡೈಲಾಗ್ ಅಲ್ಲ, 2-3 pages ಒಟ್ಟಿಗೆ ಕೊಡ್ತಿದ್ರು. ದಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ದಿಸ್ ಇಸ್ ಆರ್ ಸೆಕೆಂಡ್ ಫಿಲಮ್ ಬಿಕಾಸ್ ಇವನ್ ಲೂಡೋದಲ್ಲೂ ಅವರೇ ನನ್ನ ಪೇರ್ ಆಗಿದ್ದರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಇವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್ ಇನ್ನು ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪರ್ಸ್ನಲ್ ಫೇವ್ರೇಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಸಿನಿಮಾಗಳೇ ಬರ್ತಾ ಇದೆ. ಬಟ್ ಅದು ಹೊಸ ಸಿನಿಮಾ ನಿಲ್ಲಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಆ್ಯಕ್ಟ್ರಸ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ every new film stays as a new film. Nobody is going higher. That's the only reason I want everyone to get that. So thank you all so much. Thank you. ಹೆಚ್ಚು ಅಳುವುದಂತ ಇಲ್ಲ. ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನೇನಿದೆಯೋ ಅದೆಲ್ಲ ಇರುತ್ತೆ. ಬಟ್ ಅದರ್ ದ್ಯಾನ್ ಲವ್ ಇಲ್ಲಿ ಎಲ್ಲ ಸಂಬಂಧಕ್ಕೂ ಇರೋ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಲವ್ ಸ್ಟೋರಿ, ಇವಾಗ ಸರ್ ಹೇಳ್ದಂಗೆ ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್, ಈ ಥರ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಅದರ್ ದ್ಯಾನ್ ಲವ್ ಎಲ್ಲನೂ ಇರುತ್ತೆ ಈ ಸಿನಿಮಾದಲ್ಲಿ. ನಾಟ್ ಓನ್ಲಿ ಜಸ್ಟ್ ಒಂದು ನಾರ್ಮಲ್ ಲವ್ ಸಿನಿಮಾ ಅನ್ನೋದಕ್ಕಿಂತ ಇದರಲ್ಲಿ ಸಂಬಂಧಕ್ಕೆ ಬೆಲೆ, ಅದು ಹೆಂಗಿರುತ್ತೆ, ಅದು ಯಾವ ಥರ ಒಂದು ಎಮೋಷನ್ ಫೀಲ್ ಎಲ್ಲನೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಕ್ಯಾರೆಕ್ಟರ್, ಸೊ ಪ್ರತಿಯೊಂದು ಫೀಮೇಲ್ಸು ನೋಡಬೇಕು. ಯಾಕಂದರೆ ಫೀಮೇಲ್ಸ್ಗಿರೋ ಎಮೋಷನ್ಸು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಫಿಲಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಥ್ಯಾಂಕ್ ಯು ಜೀವಿತಾ ಪ್ರಭಾಕರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಒಳ್ಳೆಯದಾಗಲಿ ತಮಗೆ ಲವ್ ಟು ಲಸ್ಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರದ ನಿರ್ಮಾಪಕರು ಭಾರತಿ ಶ್ರೀನಿವಾಸ ರಾಜು ಮೇಡಮ್, ದಯಮಾಡಿ ವೇದಿಕೆಗೆ ಬರಬೇಕು. ಮೇಡಮ್ನ ಕೊನೆಯ ಭಾಷಣಕಾರರಾಗಿ ಇಟ್ಟಿದ್ದೆ, ಹೀರೋಗಿಂತ ಮುಂಚೆ ಮಾತಾಡಲಿ ಅಂತ. ಹೌದಾ? ಓಕೆ. ನಮ್ಮ ಚಿತ್ರದ ನಾಯಕ ನಟ ಆರ್ಯನ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸೊ ನಿರ್ದೇಶಕರು ಸಿನಿಮಾ ಬಗ್ಗೆ ಬ್ರೀಫ್ ಮಾಡ್ತಾ ಹೇಳ್ತಾ ಇದ್ರು, ಆರ್ಯನ್ ತುಂಬಾ ಡೆಡಿಕೇಟೆಡ್ ಕಲಾವಿದರು ಅಂತ ಹೇಳಿ. ಅಂಡ್ ಗ್ಲಿಸರಿನಿಂದ ಹತ್ತಿದ್ದೀರಾ ಅಂತ. ಒಂದು ಲವ್ ಸ್ಟೋರಿಯ ಭಾಗವಾಗಿದ್ದು ನಾಯಕ ನಟನಾಗಿ ಅಭಿನಯಿಸಿರೋದು. ಲವ್ ಟು ಲಸ್ಸಿ ಬಗ್ಗೆ ಏನ್ ಹೇಳ್ತೀವಿ?
ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಕೆಲಸದ ಒತ್ತಡದ ನಡುವೆ ಕೂಡ ಸಪ್ತಗಿರಿ ಸರ್ ಹಾಗೆ ವರಟಶ್ರೀ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಮಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ನನ್ನ ಪ್ರತಿ ಪ್ರೆಸ್ ಮೀಟಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದ್ರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಂ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋ ಎಲ್ಲ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದನ್ನು ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರುವಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನೋಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆಫೀಸ್ ಹತ್ರ ಬರ್ತಾ ಇದ್ರು, ದಿನ ಸರ್ ಬರ್ತಾ ಇದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ಲದು. ಅದಾದಮೇಲೆ ನೆಕ್ಸ್ಟ್ ಸ್ಟೋರಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರಲ್ಲ. ಸೊ ಆದರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಕತೆ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತ ಬಗ್ಗೆ ಹೇಳಬೇಕು ಅಂದರೆ ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲೂ ಅವಳೇ ಹೀರೋಯಿನ್ ಆಗಿದ್ದು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ ಮೇಲೆ ಡೈಲಾಗ್ ಕೊಟ್ಟು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರ್ ಹ್ಯಾಪಿ ಆಗಿದ್ದರು ಅಂದ್ಕೊಂಡಿದ್ದೀನಿ. ಇನ್ನು ವಿನುಮನಸ್ಸು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ದೀರ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ, ಯಾರ ಹತ್ರ ಮಾಡಿಸೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿಕಾ ಪುಣಚ ಮೇಡಮ್ ಅವರಿಗೆ ಹೀರೋಯಿನ್ ಆಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿನುಮನಸ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದು, ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ದು. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೂ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಕ್ಕಾ ಸೂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸರ್ ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯ್ತು ಸರ್. ಮತ್ತು ಕಲರಿಸ್ಟ್ ಆಗ್ಬೋದು, ಮತ್ತು ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋದಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆಯಿಂದ ಏನು ವರ್ಕ್ ಮಾಡಿದ್ದೀರೋ, ನಮ್ಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವು ಇಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ವಿರಾಟ್ ಅನ್ನೋಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗಂದರೆ ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಎಲ್ಲೋ ಬೇರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟರ್ಲಿರೋ ಹುಡುಗ ಒಂದೆಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಒಂದು ಕೃಷಿ ಮಾಡಬೇಕು, ಯಾಕೆ ಬೇರೆ ಕಡೆ ಹೋಗಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿರುವಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾರೆ. ಸೊ ಅದು ನನಗೆ ತುಂಬ, ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಥರ ಒಂದು ನಡೆದಿದೆ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ಮಾಡೋಕ್ಕೆ ಇನ್ನೊಂದು ಇವೆಂಟ್ ಇದೆ ಸರ್, ಮಾತಾಡೋಣ. ಗೋಕುಲ್ ನಮ್ಮನ್ನ ಹಿಂದೆ ಕಳಿಸ್ತಾ ಇದ್ದೀರ.